ದೃಶ್ಯಂ 3 ಇದನ್ನ ಜೀತು ಜೋಸೆಫ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ದೃಶ್ಯಂ ಅಂದರೆ ಬರೀ ಮಲಯಾಳಂ ಭಾಷೆ ಅಲ್ಲದೇನೆ ಎಲ್ಲ ಭಾಷೆಯವರ ಫೇವ್ರೇಟ್ ಸಿನಿಮಾ ಆಗೋಗಿದೆ. ಆ್ಯಂಡ್ ಇದಕ್ಕೆಲ್ಲ ಕಾರಣ ಡೈರೆಕ್ಟರ್ ಜೀತು ಜೋಸೆಫ್ ಅವರಿಗೆ ಒಂದು ಅಪ್ರಿಷಿಯೇಷನ್ ಬರಲೇಬೇಕು. ಪಾರ್ಟ್ 2 ಅಲ್ಲೂ ಕೂಡ ಅವರ ರೈಟಿಂಗ್ ಎಷ್ಟು ಇಂಟೆಲಿಜೆಂಟ್ ಆಗಿತ್ತು ಅಂತ ತೋರಿಸಿದ್ರು. ಆ್ಯಂಡ್ ಈಗ ದೃಶ್ಯಂ 3 ಅಲ್ಲೂ ಕೂಡ ಇದೇ ಬ್ರಿಲಿಯಂಟ್ ರೈಟಿಂಗ್ ನೋಡೋಕ್ಕೆ ಸಿಗುತ್ತಾ ಅಂತೆಲ್ಲ ಈ ರಿವ್ಯೂ ಅಲ್ಲಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಾವು ಮಾಡೋ ಕಂಟೆಂಟ್ ಇಷ್ಟ ಆದರೆ ಚಾನಲ್ಗೆ ವಿಸಿಟ್ ಮಾಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಸಲ ಡೈರೆಕ್ಟರ್ ಅವರು ಒಂದು ಡಿಫ್ರೆಂಟ್ ಸ್ಟೈಲ್ ಆಫ್ ರೈಟಿಂಗ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಪಾರ್ಟ್ 1 ಅಲ್ಲಿ ಡ್ರಾಮಾ ಜೊತೆ ಕನೆಕ್ಟ್ ಮಾಡಿ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಎಂಡ್ವರೆಗೂ ಇರೋ ಹಾಗೆ ಮಾಡಿ ಪಾರ್ಟ್ 2 ಲೀಡಿಂಗ್ ಬಿಟ್ಟಿದ್ರು. ಅಂಡ್ ಪಾರ್ಟ್ 2 ಅಲ್ಲಿ ಇನ್ವೆಸ್ಟಿಗೇಷನ್ ಮತ್ತೆ ಮೈಂಡ್ ಗೇಮ್ ಇಂದ ಸಿನಿಮಾ ಹೆವಿ ಇಂಟ್ರೆಸ್ಟಿಂಗ್ ರೈಟಿಂಗ್ ಜೊತೆ ತುಂಬಿತ್ತು. ಇಲ್ಲಿ ಎಮೋಷನ್ ಮತ್ತೆ ಸೈಕಾಲಜಿಕಲ್ ಎಲಿಮೆಂಟ್ಸ್ ನ ಆಡ್ ಮಾಡಿದ್ದಾರೆ. ಈಗ ನಮ್ಮ ಹೀರೋ ಜಾರ್ಜ್ ಕುಟ್ಟಿ ಒಬ್ಬ ಮೂವಿ ಪ್ರೊಡ್ಯೂಸರ್ ಅಂಡ್ ಇವನ ಪ್ರೊಡಕ್ಷನ್ ಅಲ್ಲಿ ಬಂದಿರೋ ಸಿನಿಮಾ ಸೂಪರ್ ಹಿಟ್ ಆಗಿದ್ರು ಕೂಡ ಖುಷಿ ಇಲ್ದೇನೆ ಇರ್ತಾನೆ. ಅದು ಕೂಡ ಯಾವಾಗ್ಲೂ ಮುಗ್ದಿರೋ ಕೇಸ್ ಮತ್ತೆ ರಿಓಪನ್ ಆಗುತ್ತೆ ಅನ್ನೋ ಭಯದಲ್ಲೇ ಬದುಕಿರ್ತಾನೆ. ಸೊ ಅಲ್ಲಿಂದ ಕೇಸ್ ಮತ್ತೆ ರಿಓಪನ್ ಆಯ್ತಾ, ಜಾರ್ಜ್ ಕುಟ್ಟಿ ಗೆಲ್ತಾನ, ಇಲ್ಲ ಅವನ ಕುಟುಂಬಕ್ಕೆ ಶಿಕ್ಷೆ ಆಗುತ್ತಾ ಇಲ್ವಾ ಅನ್ನೋದೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಮೊದಲನೇದಾಗಿ ಇಲ್ಲಿರೋ ಪಾಸಿಟಿವ್ಸ್ ಕಡೆ ಬಂದ್ರೆ ಅದು ಸ್ಕ್ರಿಪ್ಟ್ ಮತ್ತೆ ಹೀರೋ ಜಾರ್ಜ್ ಕುಟ್ಟಿ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ಮೆಂಟ್, ಕಥೆನ ಎಕ್ಸ್ಟೆಂಡ್ ಮಾಡಿರೋ ರೀತಿ ಆಗಲಿ, ಅದಕ್ಕೆ ಕೊಟ್ಟಿರೋ ಕ್ಲಾರಿಟಿ ಆಗಲಿ, ಹಾಗೆ ಡೈರೆಕ್ಟರ್ ಅವರ ಥಾಟ್ ಪ್ರೊಸೆಸ್ ಆಗಲಿ ಎಲ್ಲ ಟಾಪ್ ನಾಚ್ ಅಂತ ಹೇಳ್ತೀನಿ. ಇಲ್ಲಿ ಈಗ ನಮ್ಮ ಹೀರೋ ಒಬ್ಬ ಫಿಲ್ಮ್ ಪ್ರೊಡ್ಯೂಸರ್ ಆಗಿ ಹೆಚ್ಚು ದುಡ್ಡನ್ನ ಕೂಡ ಮಾಡ್ತಾನೆ. ಬಟ್ ಎಷ್ಟೇ ಇದ್ರೂ ಮನ್ಸಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಅಂದ್ರೆ ಏನ್ ಮಾಡಿದ್ರು ವ್ಯರ್ಥ ಅಲ್ವಾ. ಅಂಡ್ ಇದೇ ಗಿಲ್ಟ್ ಅಲ್ಲಿ ಭಯದಲ್ಲೇ ದಿನ ಕಳೀತಿರ್ತಾನೆ. ಅಂಡ್ ಇದರಲ್ಲಿ ಮೋಹನ್ ಲಾಲ್ ಅವರು ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ತಾರೆ. ಅಂಡ್ ಕೆಲವು ಸೀನ್ಸ್ ಅಲ್ಲಂತೂ ಅವರು ಮಾಸ್ಟರ್ ಕ್ಲಾಸ್ನೇ ತೋರಿಸ್ಕೊಟ್ಟಿದ್ದಾರೆ. ಸಿನಿಮಾದಲ್ಲಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಅದು ಸ್ಟೋರಿ ಓಪನ್ ಆಗ್ತಾ ಹೋಗೋ ರೀತಿ. ಅಂದ್ರೆ ಎಲ್ಲಾ ಪಾತ್ರಗಳು, ಹಿಂದೆ ನಡೆದಿರೋ ಘಟನೆಗಳು ಎಲ್ಲ ಆಡಿಯನ್ಸ್ಗೆ ಗೊತ್ತಿದೆ. ಸೊ ಅದನ್ನ ಪುನಃ ತೋರಿಸೋ ಅವಶ್ಯಕತೆ ಇಲ್ಲಿ ಇರ್ಲಿಲ್ಲ. ಇದು ಸಿನಿಮಾಗೆ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ಫಸ್ಟ್ ಹಾಫ್ ಅಲ್ಲಿ ಯಾವುದೇ ಇಂಟರ್ವಲ್ ಬ್ಲಾಕ್ ಇಲ್ದೇನೆ ನಾರ್ಮಲ್ ಆಗಿ ಕತೆ ಮುಂದೆ ಹೋಗ್ತಾ ಇರುತ್ತೆ. ಅಂಡ್ ಇದು ಒಳ್ಳೆ ಮೂವ್ ಅಂತಾನೆ ಹೇಳ್ತೀನಿ. ಅಂದ್ರೆ ಒಂದು ಕ್ರೈಮ್ ಥ್ರಿಲ್ಲರ್ಗೆ ಇಂಥ ಸಣ್ಣ ಮೂವ್ ಕೂಡ ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಆನೆಸ್ಟ್ಲಿ ಇಂಟರ್ವಲ್ ಅಲ್ಲಿ ಇಟ್ಟಿರುವಂತ ಟ್ವಿಸ್ಟ್ ಇಂದ ಸಿನಿಮಾ ಗ್ರಾಫ್ ನ ಬೇರೆ ಲೆವೆಲ್ ಅಲ್ಲೇ ತಗೊಂಡು ಹೋಗ್ಬಿಡುತ್ತೆ. ಅಂಡ್ ಆ ಟ್ವಿಸ್ಟ್ ನ ಯಾರು ಪ್ರೆಡಿಕ್ಟ್ ಕೂಡ ಮಾಡಕ್ ಸಾಧ್ಯನೇ ಇಲ್ಲ. ಸೆಕೆಂಡ್ ಹಾಫ್ ಇಂದ ಸಿನಿಮಾ ಬೇರೆ ಡೈರೆಕ್ಷನ್ ಅಲ್ಲೇ ಹೋಗುತ್ತೆ. ಇನ್ವೆಸ್ಟಿಗೇಷನ್ ಅಂಡ್ ಟೆನ್ಷನ್ ಎರಡೂ ಎಲಿಮೆಂಟ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಕುಟ್ಟಿ ಅವರ ಮುಂದಿರೋ ಚಾಲೆಂಜಸ್ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಅಂಡ್ ಇಲ್ಲಿ ಪ್ಲೇಸ್ ಮಾಡಿರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡಿ ಇದೇ ಬೇಕಿತ್ತು ಅಂತ ಅನ್ಸೋದಂತೂ ಖಂಡಿತ. ಇನ್ನು ದೃಶ್ಯಂ ಪಾರ್ಟ್ ಗಳ ಕ್ಲೈಮ್ಯಾಕ್ಸ್ ಯಾವಾಗ್ಲೂ ಒಂದು ಹೈ ವ್ಯಾಲ್ಯೂ ಜೊತೆ ಶಾಕ್ ಕೊಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದೆ. ಅಂಡ್ ಇಲ್ಲೂ ಕೂಡ ಆ ಶಾಕಿಂಗ್ ಕ್ಲೈಮ್ಯಾಕ್ಸ್ ಪರ್ಫೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಸ್ಪೆಷಲಿ ಮೋಹನ್ ಲಾಲ್ ಅವರು ಮಾತ್ರ ಪೀಕ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಲಿಟ್ರಲಿ ಆ ಪಾತ್ರ ಇಷ್ಟೆಲ್ಲ ಮಾಡ್ತಾ ಲೇಟ್ ರಿಯಾಕ್ಟ್ ಮಾಡೋದು ಇದೆಲ್ಲ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ಅಷ್ಟೇ ಚೆನ್ನಾಗಿ ಅದನ್ನ ಡಿಲಿವರ್ ಕೂಡ ಮಾಡಿದ್ದಾರೆ. ಇನ್ನು ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಎಲ್ಲ ಸಿನಿಮಾಗೆ ಬೇಕಿದ್ದ ಮೂಡ್ ಅನ್ನ ಸೆಟ್ ಮಾಡೋದ್ರಲ್ಲಿ ವಿನ್ ಆಗಿದೆ ಅಂತ ಹೇಳ್ತೀನಿ. ಇನ್ನು ಕನ್ನಡ ಡಬ್ಬಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಮೋಹನ್ ಲಾಲ್ ಅವರ ವಾಯ್ಸ್ ಅಲ್ಲೇ ಡಬ್ ಆಗಿರೋದ್ರಿಂದ ಒಳ್ಳೆ ಫೀಲ್ ಕೊಡ್ತು. ಇನ್ನು ಇಲ್ಲಿರೋ ನೆಗೆಟಿವ್ಸ್ ಅಂದ್ರೆ ಅದು ಫಸ್ಟ್ ಹಾಫ್ ಅಂತ ಹೇಳ್ತೀನಿ. ಸಿನಿಮಾ ಸ್ಲೋ ಮೋಡ್ ಅಲ್ಲೇ ರನ್ ಆಗ್ತಿರುತ್ತೆ. ಅಂಡ್ ಇದು ನಮ್ಮ ಪೇಷನ್ಸ್ ಕೂಡ ಟೆಸ್ಟ್ ಮಾಡಬಹುದು. ಇನ್ನು ಪರ್ಸನಲ್ ಆಗಿ ನಾನ್ ಮಿಸ್ ಮಾಡ್ಕೊಂಡಿದ್ದು ಅಂದ್ರೆ ಅದು ಟೀ ಶಾಪ್ ಡಿಸ್ಕಷನ್. ಇದಕ್ಕೆ ಪ್ರಮುಖ ವ್ಯಾಲ್ಯೂ ಇತ್ತು ಬಟ್ ಅದು ಈ ಸಲ ಮಿಸ್ ಆಗಿದೆ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಶಾಕಿಂಗ್ ವ್ಯಾಲ್ಯೂ ಇದೆ ಬಟ್ ಅದನ್ನ ತುಂಬಾ ಬೇಗ ಎಂಡ್ ಮಾಡ್ಬಿಟ್ರು ಅಂತಾನು ಅನ್ಸುತ್ತೆ. ಸೊ ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ಗುಡ್ ವಾಚ್. ದೃಶ್ಯಂ ಫ್ರಾಂಚೈಸಿ ಫ್ಯಾನ್ಸ್ಗೆ ಇದೊಂದು ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಇನ್ನು ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗನ್ಸ್ತು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ.